ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್. ನಾನು ನಿಮ್ಮ ವಿದ್ಯಾ. ಇವತ್ತು ನಿಮ್ಮೆಲ್ರಿಗೂ ನಾನು ತುಂಬ ಟೇಸ್ಟಿಯಾಗಿರೋಂಥ ಒಂದು ಸ್ವೀಟ್ ಮಾಡಿ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸ್ವೀಟು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ವಿಡಿಯೋ ನೋಡಿ ಮಾಡಿ ಕಮೆಂಟನ್ನು ನನಗೆ ಮಾಡೋದನ್ನು ಮರಿಬೇಡಿ. ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಾದರೆ ಈ ಸ್ವೀಟನ್ನು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ಪಷ್ಟು ಬಾಸುಮತಿ ರೈಸನ್ನು ನಾನು ತೊಗೊಂಡಿದ್ದೀನಿ. ಇದು ಯಾವ ಅಳತೆಯಲ್ಲಿ ತೊಗೋಬೇಕು ಅಂದರೆ, ನೀವು 1 ಕಪ್ಪು ಬಾಸುಮತಿ ರೈಸ್ ತೊಗೊಂಡ್ರೆ 2 ಕಪ್ಪು ಸಕ್ಕರೆ ಹಾಕಬೇಕು. ಹಾಗೆ ನೀವು ಯಾವ ಕಪ್ಪಲ್ಲಿ ಬೇಕಾದ್ರೂ ತೊಗೋಬೋದು, ಚಿಕ್ಕ ಲೋಟದಲ್ಲಿ ಬೇಕಾದ್ರೂ ತೊಗೋಬೋದು. ನಿಮ್ಮ ಮೆಜರ್ಮೆಂಟಿಗೆ ತಕ್ಕನಾಗೆ ನೀವು 1 ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡು ನೀವು ಇದನ್ನು ಮಾಡ್ಕೊಳ್ಳಿ. ಈಗ ನಾನು 1 ಕಪ್ಪನ್ನ ತೊಳೆದು ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ 1 ಕಪ್ ಬಾಸುಮತಿ ರೈಸನ್ನು ನಾನೀಗ ನೀಟಾಗೆ ತೊಳೆದು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕ್ಕೆ ಬಿಡ್ತೀನಿ. ಇದು ಒಂದು ಅರ್ಧ ಗಂಟೆ ನೆನೆದ ನಂತರ ನೋಡಿ ಈ ರೀತಿ ಆಗಿದೆ. ಇವಾಗ ಈ ಅಕ್ಕಿನ ಇವಾಗ ನಾವು ನೀರಿಂದ ಬೇರೆ ಮಾಡ್ಕೊಳ್ಳೋಣ, ಸೋದಿಸ್ಕೊಳ್ಳೋಣ ನೀಟಾಗೆ. ಈ ರೀತಿ ಚೆನ್ನಾಗಿ ನಾವು ನೀರನ್ನು ಸೋದಿಸ್ಕೊಂಡು ಒಂದು ಚೆನ್ನಾಗಿರೋ ಬಟ್ಟೆ ಮೇಲೆ, ಒಂದು ಕಾಟನ್ ಟವಲೋ ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ, ಚೆನ್ನಾಗಿರೋ ಒಳ್ಳೆ ಬಟ್ಟೆ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಆರಾಕೋಬೇಕು. ಈ ರೀತಿ ಅದು ನೀರೆಲ್ಲ ಆ ನೀರಲ್ಲಿ ನೆಂದಿರುತ್ತಲ್ಲ, ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು. ಅಕ್ಕಿ ಸ್ವಲ್ಪ ಪುಡಿ ಪುಡಿ ಥರ ಆಗಬೇಕು, ತೇವಾಂಶ ಎಲ್ಲ ಹೋಗಬೇಕು. ನಾವೀಗ ಕಜ್ಜಾಯಕ್ಕೆ ಯಾವ ರೀತಿ ಮಾಡ್ತೀವಿ ಆ ರೀತಿ ಇದನ್ನು ಕೂಡ ಅಷ್ಟೇ ನೀರೆಲ್ಲ ಡ್ರೈ ಆಗಬೇಕು ಸ್ವಲ್ಪ ಹೊತ್ತು. ಈಗ ಒಂದು ಒಣ ಬಟ್ಟೆ ಮೇಲೆ ಈ ರೀತಿ ಹಾಕಿದ ನಂತರ ನಮಗೆ ಚೆನ್ನಾಗಿ ಅಕ್ಕಿ ಡ್ರೈ ಆಗುತ್ತೆ. ಒಂದು 10 ನಿಮಿಷ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಒಂದು 10-15 ನಿಮಿಷ ಈ ಥರ ಬಿಟ್ಟರೆ ನೀಟಾಗೆ ಡ್ರೈ ಆಗುತ್ತೆ. ಅಷ್ಟರಲ್ಲಿ ನಾವು ಒಂದು ಪಾತ್ರೆಯಲ್ಲಿ ಹಾಲು ಕಾಯೋಕ್ಕೆ ಇಟ್ಕೊಬಿಡೋಣ. ಇವಾಗ ನಾನಿಲ್ಲಿ 1 ಲೀಟ್ರ್ ಹಾಲನ್ನು ಹಾಕಿ ಒಂದು ಸ್ವಲ್ಪ ಉಪ್ಪರೋವರೆಗೂ, ಅಂದರೆ ಸ್ವಲ್ಪ ಚೆನ್ನಾಗಿ ಕಾಯೋವರೆಗೂ ಇದನ್ನು ನಾವು ಚೆನ್ನಾಗೆ ಹಾಲನ್ನು ಒಂದೇ ಒಂದು ಕುದಿ ಬಂದರೆ ಸಾಕು. ಆವಾಗ ಹಾಲನ್ನ ನಾವು ಇಳಿಸ್ಕೊಳ್ಳೋಣ. ನಂತರ ಇಲ್ಲಿ ನಾನು ನೋಡಿ ಆವಾಗಲೇ ಒಣ ಹಾಕಿದ್ವಲ್ಲ ಅಕ್ಕಿನ, ಈ ರೀತಿ ನೀರೆಲ್ಲ ಆರಿದೆ. ಇವಾಗ ಇದು ನಾವು ಮಿಕ್ಸಿಗೆ ಯಾವ ರೀತಿ ಹಾಕ್ಕೋಬೇಕು ಅಂದರೆ, ಸುಮ್ಮನೆ ಸ್ವಲ್ಪ ದಪ್ಪ ತರಿ ಥರ ಬರುತ್ತೆ ನೋಡಿ, ಈ ಬನ್ಸಿ ರವೆ ಬರುತ್ತಲ್ಲ ಆ ಇದು ಮಟ್ಟಿಗೆ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಈಗ ಒಂದು ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3-4 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅಕ್ಕಿನ, ಅದನ್ನು ಇವಾಗ ತುಪ್ಪದಲ್ಲಿ ಚೆನ್ನಾಗೆ ಹುರ್ಕೊಳ್ಳೋಣ ನೀಟಾಗೆ. ಒಂದು 2 ನಿಮಿಷ ನೀಟಾಗೆ ಫ್ಲೇವರು ಘಮ ಘಮ ಅನ್ನತ್ತೆ ನೋಡಿ, ಅಕ್ಕಿ ಫ್ಲೇವರ್ ಬರುತ್ತೆ. ಅಕ್ಕಿ ಹುರಿದಾಗ ಆ ಥರ ಬರೋವರೆಗೂ ನಾವು ಈಗನ ಹುರ್ಕೊಳ್ಳೋಣ ನೀಟಾಗೆ. ಒಂದು 2 ನಿಮಿಷ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗೆ ಅಕ್ಕಿ ಕೂಡ ಬೆಂದೋಗುತ್ತೆ. ಈಗ ಇದು ನೀಟಾಗೆ ಹುರ್ಕೊಂಡಿದ್ದೀನಿ. ಇವಾಗ ನಾವು ಆಲ್ರೆಡಿ ಕಾಯಿಸಿಟ್ಕೊಂಡಿರ್ತೀವಿ ನೋಡಿ ಫ್ರೆಂಡ್ಸ್ ಹಾಲು 1 ಲೀಟ್ರು. ಆ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗೆ ಕುದಿಬೇಕು. ಅದು ನಾವೇನು ಅಕ್ಕಿ ಹಾಕಿದ್ರೆ ಅದೆಲ್ಲ ಬೇಯಬೇಕು ಫ್ರೆಂಡ್ಸ್. ನೀಟಾಗೆ ಬೇಯಿಸ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ಕೇಸರಿ ದಳಗಳನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಇದು ಕೇಸರಿ ದಳ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ಕೇಸರಿ ದಳನ ಹಾಕ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ರೀತಿ ಬೆಂದಿದೆ. ಇಷ್ಟು ತಿಕ್ನೆಸ್ ಇರಬೇಕು ಈ ಸ್ವೀಟು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಜಾಸ್ತಿ ಬರಬಾರ್ದು. ಇವಾಗ ನಾನು 2 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಅದು ಅಕ್ಕಿ ಚೆನ್ನಾಗಿ ಬೆಂದು ನಂತಿರುತ್ತೆ ನೋಡಿ. ಆಮೇಲೆ ನಾವೀಗ ಆ ಬೆಂದಿದೆಯಾ ಅಂತ ಫಸ್ಟು ನೋಡ್ಕೊಳ್ಳಿ, ನೀವು ಕೈಯಲ್ಲಿ ಮುಟ್ಟಿ ಅಕ್ಕಿ ಬೆಂದಿರುತ್ತೆ ಗೊತ್ತಾಗುತ್ತೆ. ಆ ಅಕ್ಕಿ ಬೆಂದ ನಂತರ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇದು ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ ನಾನು. ನೀವು ಮಿಲ್ಕ್ ಮೇಡ್ ಇಲ್ಲಾಂದರೆ ಕೋವಾ, ಯಾವುದಾದ್ರೂ 2ರಲ್ಲಿ ಒಂದನ್ನಾದರೂ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ. ಕೋವಾ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಮಿಲ್ಕ್ ಮೇಡ್ಸ್ ಆದರೂ ಬೇಕಾದರೂ ನೀವು ಹಾಕ್ಕೋಬೋದು.
ಖೋವಾ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ನಾನು. ಏಲಕ್ಕಿ ಪುಡಿ ಎಲ್ಲ ಹಾಕೊಂಡ ನಂತರ ನಾನೀಗ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಡ್ರೈ ಫ್ರೂಟ್ ಪುಡಿಗಳನ್ನ ನಾನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಗೋಡಂಬಿ ಮತ್ತು ಪಿಸ್ತಾನ, ಬಾದಾಮಿ, ಗೋಡಂಬಿ, ಪಿಸ್ತಾ ಬೇಕಾದ್ರೆ ಮೂರನ್ನು ನೀವು ಸಣ್ಣದಾಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಪೌಡರ್ ಇರೋದ್ರಿಂದ ನಾನು ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಮೂರು ಹಾಕ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನೀವು ಬಾದಾಮ್ ಪೌಡ್ರು ಬರುತ್ತೆ ಗೊತ್ತಲ್ವಾ, ಆ ಬಾದಾಮ್ ಪೌಡ್ರನ್ನ ಹಾಕಿದ್ರೆ ಕಲರು ಮತ್ತು ಸ್ಟ್ರಕ್ಚರು ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಎಲ್ಲ ಬೆಂದಿದೆ ಅಂತಂದಮೇಲೆ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಬಾದಾಮ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಬಾದಾಮ್ ಪೌಡ್ರು ಆ್ಯಡ್ ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಬಾದಾಮ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಬಾಸುಮತಿ ಪಾಯಸ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಮಣ್ಣಿನ ಮಡಕೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಇಟ್ಟು ಇದನ್ನು 1 ಅವರೆಲ್ಲ ಅಥವಾ 2 ಅವರ್ಸ್ ಇಟ್ಟರೂ ಚೆನ್ನಾಗಿರುತ್ತೆ. ಇದನ್ನು ಆಮೇಲೆ ನಾವು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.